ಸ್ಯಾಂಡಲ್ವುಡ್ನಲ್ಲಿ ಕಿಚ್ಚು ಹತ್ತಿಸಿರುವಂತಹ ದಿಗಂತ್ ಹೇಳಿಕೆ. ನಟ ದಿಗಂತ್ ಉಡಾಫೆ ಮಾತಿಗೆ ಕಿಚ್ಚನ ಫ್ಯಾನ್ಸ್ ಗರಂ. ದಿಗಂತ್ ವಿರುದ್ಧ ಸುದೀಪ್ ಅಭಿಮಾನಿಗಳ ಆಕ್ರೋಶ. ಸುದೀಪ್ ಹಾಗೂ ಅವರ ನಿರ್ದೇಶಕನಿಗೆ ಅವಮಾನಿಸಿದಂತಹ ದಿಗ್ಗಿ. ಖಾಸಗಿ ಕಾರ್ಯಕ್ರಮದಲ್ಲಿ ಸುದೀಪ್ ಬಗ್ಗೆ ಮಾತನಾಡಿದಂತಹ ದಿಗ್ಗಿ ಮಾತನಾಡಿರೋ ವಿಡಿಯೋ ಭಾರಿ ವೈರಲ್. ಸ್ಯಾಂಡಲ್ವುಡ್ನಲ್ಲಿ ಕಿಚ್ಚ ಸುದೀಪ್ ಅವರ ಬಗ್ಗೆ ದಿಗಂತ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಯಿಂದ ದಿಗಂತ್ ಅವರ ಆ ಒಂದು ಉಡಾಫೆ ಮಾತಿನಿಂದ ಕಿಚ್ಚ ಸುದೀಪ್ ಫ್ಯಾನ್ಸ್ ಎಲ್ಲ ಗರಂ ಆಗಿಬಿಟ್ಟಿದ್ದಾರೆ. ದಿಗಂತ್ ವಿರುದ್ಧ ಸುದೀಪ್ ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸುದೀಪ್ ಹಾಗೂ ಅವರ ನಿರ್ದೇಶಕನಿಗೆ ಅವಮಾನಿಸಿದಂತಹ ದಿಗ್ಗಿ ಇದು ಪ್ರಶ್ನಾರ್ಥಕವಾಗಿ ಉಳಿದುಕೊಂಡಿದೆ. ಖಾಸಗಿ ಕಾರ್ಯಕ್ರಮದಲ್ಲಿ ಸುದೀಪ್ ಬಗ್ಗೆ ಮಾತನಾಡಿರುವಂತಹ ದಿಗಂತ್ ಮಾತಿನ ಆಡಿಯೋ ವಿಡಿಯೋ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಅದಿಂತ ಮಾತನ್ನ ದಿಗಂತ್ ಅವರು ಹೇಳಿದ್ದಾರೆ. ಎಲ್ಲಿದೆ ನೋಡಿ. ಸಿನಿಮಾ ಬಗ್ಗೆ ಮಾತನಾಡುವಾಗ ಲಘುವಾಗಿ ಮಾತನಾಡಿದಂತಹ ದಿಗ್ಗಿ. ಮುಂಗಾರು ಮಳೆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಾಗ ಮಾತನಾಡಿದ್ರಂತೆ. ಮುಂಗಾರು ಮಳೆ ಸಿನಿಮಾದ ನಿರ್ದೇಶಕ ಯಾರು ಎಂದಿದ್ರಂತೆ ದಿಗಂತ್. ರಂಗ SSLC ನಿರ್ದೇಶಕ ಅಂತ ದಿಗಂತ್ಗೆ ಯಾರೋ ಹೇಳಿದ್ರಂತೆ. ರಂಗ SSLC ಚಿತ್ರವೇನು ಹಿಟ್ ಆಗಿರ್ಲಿಲ್ಲ ಅಂತ ಹೇಳಿರುವಂತಹ ನಟ ದಿಗಂತ್ ಮಾತಿಗೆ ಕಿಚ್ಚನ ಫ್ಯಾನ್ಸ್ ಆಕ್ರೋಶ. ದಿಗಂತ್ಗೆ ದುರಂಕಾರ ಇರೋದ್ರಿಂದಲೇ ಸಿನಿಮಾ ಚಾನ್ಸ್ ಸಿಗ್ತಾ ಇಲ್ಲ. ನಟ ದಿಗಂತ್ ದುರಂಕಾರದ ಮಾತು ಬೇಡ ಅಂತ ಕಿಚ್ಚನ ಫ್ಯಾನ್ಸ್ ಹೇಳಿದ್ದಾರೆ. ಅವರವರ ಯಾವುದೋ ಒಂದು ಹೀರೋ ಅಂತಂದ್ರೆ ಅವರಿಗೆ ಫ್ಯಾನ್ಸ್ ಇದ್ರೆ ಅವರ ಫ್ಯಾನ್ಸ್ ಹೀರೋಗಳನ್ನ ಬಿಟ್ಕೊಡೋದಿಲ್ಲ. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸಿನಿಮಾದ ಬಗ್ಗೆ ಮಾತನಾಡುವಾಗ ಲಘುವಾಗಿ ಮಾತನಾಡಿದ್ದಾರೆ ದಿಗಂತ್ ಅವರು ಎನ್ನುವಂತಹ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಮುಂಗಾರು ಮಳೆ ಸಿನಿಮಾದಲ್ಲಿ ಒಂದು ಕಾರ್ಯಕ್ರಮದಲ್ಲಿ, ಅದರಲ್ಲೂ ಕೂಡ ಖಾಸಗಿ ಕಾರ್ಯಕ್ರಮದಲ್ಲಿ ಭೇಟಿಯನ್ನು ಕೊಟ್ಟಾಗ ಅಲ್ಲಿ ಯೋಗರಾಜ್ ಭಟ್ ಕೂಡ ಇದ್ರು. ಅವರು ಕೂಡ ಅದನ್ನ ಲೈಟ್ ಆಗಿ ಕಾಮಿಡಿಯಾಗಿ ತೆಗೆದುಕೊಂಡಿದ್ರು. ಇದೇನು ಸೀರಿಯಸ್ ಮ್ಯಾಟರ್ ಅಲ್ಲ ಅನ್ನೋ ತರಾನೇ ಭಟ್ರು ಕೂತ್ಕೊಂಡಿದ್ರು. ಮುಂಗಾರು ಮಳೆ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದಾಗ ನಾನು ಯಾವ ತರ ಥಿಂಕ್ ಮಾಡಿದ್ದೆ ಎನ್ನುವಂತಹ ವಿಚಾರವನ್ನ ದಿಗಂತ್ ಅವರು ಬಾಯಿ ಬಿಡ್ತಾರೆ. ಮುಂಗಾರು ಮಳೆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಾಗ ಮಾತಾಡಿದ್ರಂತೆ. ಆಗ ಅವರು ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ದಿಗಂತ್ ಅವರು ತುಂಬಾ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ರು. ಸೊ ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಪಾಪ್ಯುಲಾರಿಟಿ ಇತ್ತು ದಿಗಂತ್ ಅವರಿಗೆ ಮುಂಗಾರು ಮಳೆಕ್ಕಿಂತ ಹಿಂದೆಯೂ ಕೂಡ. ಮುಂಗಾರು ಮಳೆ ಸಿನಿಮಾದ ನಿರ್ದೇಶಕ ಯಾರು ಅಂತ ಕೇಳಿದ್ರಂತೆ ದಿಗಂತ್. ರಂಗ SSLC ನಿರ್ದೇಶಕ ಅಂತ ದಿಗಂತ್ಗೆ ಯಾರೋ ಹೇಳಿದ್ರಂತೆ. ರಂಗ SSLC ಚಿತ್ರವೇನು ಹಿಟ್ ಆಗಿರ್ಲಿಲ್ಲ ಅಂತ ಹೇಳಿ ನಟ ದಿಗಂತ್ ಹೇಳಿದ್ರಂತೆ. ನಟ ದಿಗಂತ್ ಮಾತಿಗೆ ಈಗ ಕಿಚ್ಚನ ಫ್ಯಾನ್ಸ್ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ದಿಗಂತ್ಗೆ ದುರಂಕಾರ ಇರೋದ್ರಿಂದ ಸಿನಿಮಾ ಚಾನ್ಸ್ ಸಿಗ್ತಾ ಇಲ್ಲ ಎನ್ನುವಂತಹ ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಟ ದಿಗಂತ್ ದುರಂಕಾರದ ಮಾತು ಬೇಡ ಅಂತ ಹೇಳಿ ಕಿಚ್ಚನ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ಕಿಚ್ಚನ ಫ್ಯಾನ್ಸ್ ಕಿಚ್ಚನನ್ನ ಬಿಟ್ಕೊಡೋದಿಲ್ಲ. ಹಾಗೂ ದಿಗಂತ್ ದೂದ್ ಬೇಡ ದಿಗಂತ್ ಅವ್ರಿಗೂ ಕೂಡ ಫ್ಯಾನ್ಸ್ ಇದ್ದಾರೆ. ಅದು ಯಾವುದೇ ಕಾರಣಕ್ಕೂ ದಿಗಂತ್ ಅವ್ರನ್ನು ಬಿಟ್ಕೊಡೋದಿಲ್ಲ. ಸಿನಿಮಾ ಕಮ್ಮಿ ಆಯಿತು, ಸಿನಿಮಾ ಕಮ್ಮಿ ಆಗಿಲ್ಲ ಅನ್ನೋದು ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವರ ಸಿನಿಮಾ ಆಯ್ಕೆಗೆ ಬಿಟ್ಟಿದ್ದು ಹೊರತು ಮತ್ತೇನೂ ಅಲ್ಲ. ರಂಗ SSLC ಚಿತ್ರದ ಬಗ್ಗೆ ಅವರೇನು ಉಡಾಫಿಯಾಗಿ ಮಾತನಾಡಿಲ್ಲ. ಬದಲಿಗೆ ಆ ಒಂದು ಸಿಚುವೇಶನ್ ಅಲ್ಲಿ ಮುಂಗಾರು ಮಳೆ 2006, 2005 ವೇಳೆಯಲ್ಲಿ ನಡೆದಿರುವಂತಹ ಘಟನೆಯನ್ನ ದಿಗಂತ್ ಅವರು ಹೇಳ್ಕೊಂಡಿದ್ದಾರೆ ಅಷ್ಟೇ. ಸಿನಿಮಾ ಬಗ್ಗೆ ಮಾತನಾಡುವಾಗ ಲಘುವಾಗಿ ಮಾತನಾಡಿದ್ದ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಅದೇ ಒಂದು ಕಾಮಿಡಿ ಶೋದಲ್ಲಿ ಯೋಗರಾಜ್ ಭಟ್ ಅವರು ಕೂಡ ಇದ್ದಾರೆ. ಸೊ ಅವರು ಕೂಡ ಅದನ್ನೇನು ಜಾಸ್ತಿ ಸೀರಿಯಸ್ ಆಗಿ ತೆಗೆದುಕೊಂಡಂತೆ ಕಾಣಿಸ್ಲಿಲ್ಲ. ಬದಲಿಗೆ ಅದನ್ನ ನಾರ್ಮಲ್ ಆಗಿ ತೆಗೆದುಕೊಂಡಿದ್ದಾರೆ. ಅಂದ್ರೆ ನಕಾರಾತ್ಮಕವಾಗಿ ಏನು ತೆಗೆದುಕೊಂಡಂತೆ ಕಾಣಿಸ್ತಾ ಇರಲಿಲ್ಲ. ಈ ಒಂದು ಕಾರಣಕ್ಕೆ ಕಿಚ್ಚನ ಅಭಿಮಾನಿಗಳು ಸ್ವಲ್ಪ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಅದು ಕೂಡ ಸೋಷಿಯಲ್ ಮೀಡಿಯಾ ಮೂಲಕ ಕಮೆಂಟ್ಗಳ ಮೂಲಕ ಈ ಒಂದಿಷ್ಟು ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ.